ನಮಸ್ಕಾರ ಅನ್ನದಾತರೆ, ಬೆಳಗಿನ ಶುಭೋದಯಗಳು. ಇಂದು ಮೈಸೂರು APMC ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 4 ರೂಪಾಯಿಗಳ ಏರಿಕೆ ಕಂಡ ಹೂಕೋಸ್. ಮೈಸೂರು APMC ಮಾರುಕಟ್ಟೆ ಇಂದಿನ ತರಕಾರಿ ಬೆಲೆಗಳು. ಟುಡೇ ವೆಜಿಟೇಬಲ್ಸ್ ಪ್ರೈಸ್ ಇನ್ ಮೈಸೂರು APMC ಮಾರ್ಕೆಟ್ 5/8/2026 ಬುಧವಾರ. ಆತ್ಮೀಯ ರೈತ ಬಾಂಧವರೇ, ಇಂದು 28 ಕೆಜಿ ಟೊಮೊಟೊ ಬಾಕ್ಸ್ನ ಬೆಲೆ ಗರಿಷ್ಠ 445 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದಿನ ಮೈಸೂರು APMC ಮಾರುಕಟ್ಟೆಯ ಟೊಮೊಟೊ ದರಪಟ್ಟಿಗಳನ್ನು ನೋಡಬಹುದು. ಪ್ರತಿನಿತ್ಯದ ತರಕಾರಿ ಬೆಲೆಗಳ ಸ್ಪಷ್ಟ ನಿಖರ ಮಾಹಿತಿಗಾಗಿ ನಿಧಿ ಪರಂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. 1-2 ಐಟಮ್ 400-440 ರೂಪಾಯಿಗಳಾಗಿದೆ. ಮಿಕ್ಕ ಟೊಮೊಟೊ 100-110 80 ರೂಪಾಯಿಗಳಿಗೆ ಹೋಗಿದೆ. ಇಂದಿನ ಮೈಸೂರು APMC ಮಾರುಕಟ್ಟೆಯಲ್ಲಿ ಸೋಲಾರ್ ಬೀನ್ಸ್ ಪ್ರತಿ ಕೆಜಿಗೆ 40 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಎಣ್ಣೆಯೂ ಕೂಡ ಪ್ರತಿ ಕೆಜಿಗೆ 40 ರೂಪಾಯಿಯಂತೆ ವ್ಯಾಪಾರವಾಗಿತ್ತು. ಇಂದು ರಿಂಗ್ ಬೀನ್ಸ್ ಕೂಡ ಪ್ರತಿ ಕೆಜಿಗೆ 50 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನೆನ್ನೆಯೂ ಕೂಡ ಪ್ರತಿ ಕೆಜಿಗೆ 50 ರೂಪಾಯಿಗಳಂತೆ ವ್ಯಾಪಾರವಾಗಿತ್ತು. ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಖಾರದ ಮೆಣಸಿನಕಾಯಿ ದರದಲ್ಲಿ 3 ರೂಪಾಯಿಗಳ ಕುಸಿತ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 35 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಖಾರದ ಮೆಣಸಿನಕಾಯಿ ಇಂದು 32 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಬಜ್ಜಿ ಮೆಣಸಿನಕಾಯಿ ನಾಟಿ ಪ್ರತಿ ಕೆಜಿಗೆ 50 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದರೆ, ಬಜ್ಜಿ ಮೆಣಸಿನಕಾಯಿ ಎಕೋನಾ ಪ್ರತಿ ಕೆಜಿಗೆ 40 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆ ಮಂಗಳವಾರವೂ ಕೂಡ ಇದೇ ದರದಲ್ಲಿ ವ್ಯಾಪಾರವಾಗಿತ್ತು. ನಿನ್ನೆ 33 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ದಪ್ಪ ಮೆಣಸಿನಕಾಯಿ ದರದಲ್ಲಿ 2 ರೂಪಾಯಿಗಳ ಏರಿಕೆ ಕಾಣಬಹುದು. ಇಂದು ಮೈಸೂರು APMC ಮಾರುಕಟ್ಟೆಯಲ್ಲಿ ದಪ್ಪ ಮೆಣಸಿನಕಾಯಿ 35 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದು ಮಾರುಕಟ್ಟೆಯಲ್ಲಿ ಸಾಂಬಾರ್ ಸೌತೆಕಾಯಿ ಕೂಡ 2 ರೂಪಾಯಿಗಳ ಏರಿಕೆ ಕಂಡಿದೆ. ನಿನ್ನೆ ಪ್ರತಿ ಕೆಜಿಗೆ 4 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಸಾಂಬಾರ್ ಸೌತೆಕಾಯಿ ಇಂದು 6 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ತಿನ್ನುವ ಸೌತೆಕಾಯಿ ದರದಲ್ಲೂ ಕೂಡ 2 ರೂಪಾಯಿಗಳ ಏರಿಕೆ ಕಂಡಿದೆ. ನಿನ್ನೆ ಪ್ರತಿ ಕೆಜಿಗೆ 18 ರೂಪಾಯಿಗಳಂತೆ ವ್ಯಾಪಾರವಾಗಿರುವ ತಿನ್ನುವ ಸೌತೆ ಇಂದು 20 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಗುಂಡು ಬದನೆಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ನಿನ್ನೆಯಂತೆ ಇಂದು ಕೂಡ ಪ್ರತಿ ಕೆಜಿಗೆ 15 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಬಿಳಿ ಬದನೆಕಾಯಿ ದರವು ಕೂಡ ನಿನ್ನೆಯಂತೆ ಇಂದು ಕೂಡ ಪ್ರತಿ ಕೆಜಿಗೆ 25 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಕುಂಬಳಕಾಯಿ ಇಂದು ಪ್ರತಿ ಕೆಜಿಗೆ 8 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆ ಬುಧವಾರವೂ ಕೂಡ ಪ್ರತಿ ಕೆಜಿಗೆ 8 ರೂಪಾಯಿಗಳಂತೆ ವ್ಯಾಪಾರವಾಗಿತ್ತು. ಹೀರೆಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ನಿನ್ನೆಯಂತೆ ಇಂದು ಕೂಡ ಪ್ರತಿ ಕೆಜಿಗೆ 18 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಪಡವಲಕಾಯಿ ದರದಲ್ಲಿ 2 ರೂಪಾಯಿಗಳ ಏರಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 14 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಪಡವಲಕಾಯಿ ಇಂದು 16 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ತೊಂಡೆಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ನಿನ್ನೆಯಂತೆ ಇಂದು ಕೂಡ ಪ್ರತಿ ಕೆಜಿಗೆ 30 ರೂಪಾಯಿಗಳಂತೆ ವ್ಯಾಪಾರವಾಯಿತು. ಹಾಗಲಕಾಯಿ ವೈಟ್ ಮತ್ತು ಹಾಗಲಕಾಯಿ ಗ್ರೀನ್ ಪ್ರತಿ ಕೆಜಿಗೆ 32 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆ ಬುಧವಾರವೂ ಕೂಡ ಪ್ರತಿ ಕೆಜಿಗೆ 32 ರೂಪಾಯಿಗಳಂತೆ ವ್ಯಾಪಾರವಾಗಿತ್ತು. ಇಂದು ಹೂಕೋಸ್ ದರದಲ್ಲಿ 4 ರೂಪಾಯಿಗಳ ಏರಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 16 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಹೂಕೋಸ್ ಇಂದು 20 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದು ಮೈಸೂರು ಮಾರುಕಟ್ಟೆಯಲ್ಲಿ ಹೂಕೋಸ್ ಚಪಾತಿ ಪ್ರತಿ ಕೆಜಿಗೆ 12 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದರೆ, ಕೋಸ್ ಸ್ಯಾಂಡ್ವಿಚ್ ಪ್ರತಿ ಕೆಜಿಗೆ 12 ರೂಪಾಯಿಗಳಂತೆ ವ್ಯಾಪಾರವಾಯಿತು. ಫೈರ್ ವೈಟ್ ಪ್ರತಿ ಕೆಜಿಗೆ 40 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದರೆ, ಫೈರ್ ಗ್ರೀನ್ 35 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಮಂಗಳವಾರವೂ ಕೂಡ ಇದೇ ದರದಲ್ಲಿ ವ್ಯಾಪಾರವಾಗಿತ್ತು. ಇಂದು ಸುನಾಮಿ ಸೌತೆಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ನಿನ್ನೆಯಂತೆ ಇಂದು ಕೂಡ ಪ್ರತಿ ಕೆಜಿಗೆ 6 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಅಂತೂ ಇಂತೂ ಎಳವನಕಾಯಿಯಲ್ಲಿ 2 ರೂಪಾಯಿಗಳ ಏರಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 4 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಎಳವನಕಾಯಿ ಇಂದು 6 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಸೋರೆಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ನಿನ್ನೆಯಂತೆ ಇಂದು ಕೂಡ ಪ್ರತಿ ಕೆಜಿಗೆ 15 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಸೀಮೆ ಬದನೆಕಾಯಿ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ನಿನ್ನೆಯಂತೆ ಇಂದು ಕೂಡ ಪ್ರತಿ ಕೆಜಿಗೆ 24 ರೂಪಾಯಿಗಳಂತೆ ವ್ಯಾಪಾರವಾಯಿತು. ಇಂದು ಬೆಂಡೆಕಾಯಿ ಪ್ರತಿ ಕೆಜಿಗೆ 20 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಮಂಗಳವಾರವೂ ಕೂಡ ಪ್ರತಿ ಕೆಜಿಗೆ 20 ರೂಪಾಯಿಗಳಂತೆ ವ್ಯಾಪಾರವಾಗಿತ್ತು. 2 ರೂಪಾಯಿಗಳ ಇಳಿಕೆ ಕಂಡ G4 ಮೆಣಸಿನಕಾಯಿ ಇಂದು 38 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಹುಳಿ ಟೊಮೊಟೊ ದರದಲ್ಲಿ 2 ರೂಪಾಯಿಗಳ ಏರಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 8 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಹುಳಿ ಟೊಮೊಟೊ ಇಂದು 10 ರೂಪಾಯಿಗಳಿಗೆ ವ್ಯಾಪಾರವಾಯಿತು.
ಇಂದಿನ ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ತರಕಾರಿ ಬೆಲೆ ಪಟ್ಟಿಯನ್ನು ನೋಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಪ್ರೋತ್ಸಾಹಿಸಿ ಸಹಕರಿಸಿ. ಜೈ ಜವಾನ್ ಜೈ ಕಿಸಾನ್.